ಶಾಸ್ತ್ರಿಗಳೇ, ಕಡೆಯ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಗಮನಿಸೋಣ. ಮಕರ ರಾಶಿಯವರಿಗೆ ವಾರದ ಆದಿಯಲ್ಲಿ ಹೇಗಿರ್ತದೆ ಅಂತಂದರೆ, ದಾಂಪತ್ಯದಲ್ಲಿ ಅನ್ಯೋನ್ಯತೆ ಚೆನ್ನಾಗಿದೆ, ಆಹಾರ ಹಣ ವಿಚಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು, ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಮಕ್ಕಳಿಂದ ಸಹಕಾರ ಲಾಭ ಇವುಗಳನ್ನು ಗಳಿಸಲಿಕ್ಕೂ ಅವಕಾಶ ಇದೆ. ಮಕರ ರಾಶಿಯವರಿಗೆ ಚೆನ್ನಾಗಿದೆ. ಪಂಚಮಾಧಿಪತಿ ಶುಕ್ರ ಹಾಗೂ ಚಂದ್ರ ಯುತಿ ಇದೆಯಲ್ಲ, ಅದು ಮಕ್ಕಳದ ಒಂದು ಸಾಮರಸ್ಯ ಮತ್ತು ಅವರಿಂದಾಗಿ ಒಂದು ಬಲ, ಅವರಿಂದಾಗಿ ಸಂತೋಷ ಇವುಗಳನ್ನೆಲ್ಲ ತಂದುಕೊಡ್ತಕ್ಕಂಥ ಸಾಧ್ಯತೆ ಖಂಡಿತ ಇದೆ. ಹೀಗಾಗಿ ಚೆನ್ನಾಗಿದೆ. ವೃತ್ತಿಯಲ್ಲೂ ಕೂಡ ಅನುಕೂಲ, ಕರ್ಮಾಧಿಪತಿ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ. ದಾಂಪತ್ಯದಲ್ಲೂ ಅನ್ಯೋನ್ಯತೆ ಕಾಣ್ತೀರಾ. ಆಹಾರ ಹಣ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಅಂತ್ಯ ಭಾಗ ಗಮನಿಸೋಣ. ಮಕರ ರಾಶಿಯವರಿಗೆ ಅಂತ್ಯದಲ್ಲಿ ದಾಂಪತ್ಯದಲ್ಲಿ ಅಸಮಾಧಾನ ಇರ್ತದೆ. ಅಲ್ಲಿ ಚಂದ್ರನ ಬಲಹೀನತೆ ಬಂದುಬಿಡುತ್ತೆ, ಅದು ಕಾರಣದಿಂದಾಗಿ. ಮತ್ತು ರವಿ ಇದ್ದಾನಲ್ಲಿ ಅಷ್ಟಮಾಧಿಪತಿ, ಹೀಗಾಗಿ ಸಮಸ್ಯೆ ಇಲ್ಲ ಅಂತಲ್ಲ, ಸಮಸ್ಯೆ ಇರ್ತದೆ, ಆದರೆ ಅದನ್ನು ಮ್ಯಾನೇಜ್ ಮಾಡುವ ಶಕ್ತಿ ಇದೆ. ಹೀಗಾಗಿ ಆತಂಕ ಬೇಡ. ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಅವರ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಾಲದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಮಕರ ರಾಶಿಯವರು. ಅಂತೂ ಈ ವಾರ ಇಡೀ ಸ್ವಲ್ಪ ಜಾಗ್ರತೆ ಬೇಕು ಅನ್ನೋದನ್ನು ಹೇಳ್ತಾ ಇದೆ. ಹೀಗಾಗಿ ಹಣಕಾಸಿನ ವಿಚಾರದಲ್ಲಿ ಮತ್ತು ಕೆಲಸದೊಂದು ಬಲ ಇದೆ, ಅದ್ರ ಹೊರತಾಗಿ ಆಹಾರ ಹಣ ಮತ್ತು ದಾಂಪತ್ಯ ಈ ವಿಚಾರಗಳು ಸ್ವಲ್ಪ ಸಮಾಧಾನವಾಗಿರಬೇಕಾಗುತ್ತೆ. ಪ್ರಾರ್ಥನೆಗೆ ಶಿವಪಾರ್ವತಿಯರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಪಾರ್ವತಿಯರ ಸ್ತುತಿಯನ್ನು ಹೇಳ್ಕೊಳ್ಬಹುದು, ಅಥವಾ ಶಿವಪಾರ್ವತಿಯರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಬಹುದು, ಅದನ್ನೆಲ್ಲ ಮಾಡಬಹುದು. ಇನ್ನು ಕುಂಭರಾಶಿ ಗಮನಿಸೋಣ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ಇದು ಸ್ನೇಹಿತರಲ್ಲಿ ವಿಶ್ವಾಸ ಹೆಚ್ಚುತ್ತೆ. ಸ್ತ್ರೀಯರಿಗೆ ವಸ್ತು ಖರೀದಿ, ಪ್ರಯಾಣ, ತುಂಬ ಹಿತವಾದವ್ರ ಜೊತೆಗೆ ಒಂದು ಪ್ರಯಾಣ ಮಾಡ್ತಕ್ಕಂಥದ್ದು, ಅಥವಾ ಗೃಹ ನಿರ್ಮಾಣಕ್ಕೆ ಸಂಬಂಧಿಸಿರ್ತಕ್ಕಂಥ ಉಪಕರಣಗಳನ್ನು ಖರೀದಿ ಮಾಡೋದು, ಆ ಥರದ್ದು ಏನೋ ಒಂದು ಆ ಒಂದು ಚಿಂತನೆ ಬರುತ್ತೆ ನಿಮಗೆ. ವಾಹನ ಪ್ರಯಾಣ ಸೌಖ್ಯ ಎಲ್ಲ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲದ ವಾತಾವರಣ ಇದೆ. ಸ್ತ್ರೀಯರಿಗೆ ವಸ್ತು ಖರೀದಿ, ಏನೋ ಶಾಪಿಂಗ್ ಹೊರಟ್ಬಿಡ್ತಕ್ಕಂಥದ್ದು, ಯಾರೋ ಒಳ್ಳೆಯ ಸ್ನೇಹಿತರು ಸಿಕ್ಬಿಟ್ರೆ ಶಾಪಿಂಗ್ ಮಾಡಲಿಕ್ಕೆ ಸ್ನೇಹಿತರು ಬೇಕು, ಆ ರೀತಿಯಲ್ಲಿ ಹೆಣ್ಮಕ್ಳು ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಚೂಸ್ ಮಾಡ್ಕೊಂಡು ಹೊರಟ್ಬಿಡ್ತಾರೆ. ಆ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಬುದ್ಧಿ ಚುರುಕಾಗಿ, ಗುರು ಇದ್ದಾನಲ್ಲ, ಆ ಬುದ್ಧಿ ಬಲ ಖಂಡಿತ ಚೆನ್ನಾಗಿದೆ. ಆದರೆ ನವಮದಲ್ಲಿ ಮಾಂದಿ ಸಂಚರಿಸೋದ್ರಿಂದಾಗಿ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರೋ ಒಂದು ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ವಾರದ ಅಂತ್ಯದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ, ವೃತ್ತಿಯಲ್ಲಿ ಹೊಂದಾಣಿಕೆ, ಸಹಾಯ ಇದೆಲ್ಲ ಚೆನ್ನಾಗಿದೆ. ಸಾಲದಿಂದಾಗಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ. ಮೈ ಕೈಗೆ ನೋವು ಮತ್ತು ಕಣ್ಣಿನ ಬಾಧೆ ಬರತಕ್ಕಂಥ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ನರಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳು ಉಂಟಾಗಬಹುದು ವಾರದ ಅಂತ್ಯ ಭಾಗದಲ್ಲಿ ಇದು. ಹೀಗಾಗಿ ಸ್ವಲ್ಪ ಹುಷಾರು. ಸ್ತ್ರೀಯರಿಗೆ ಆರೋಗ್ಯ ವ್ಯತ್ಯಾಸ ಬಹಳ ಪ್ರಧಾನವಾದದ್ದು, ಗಮನ ಇಟ್ಟುಕೊಳ್ಳಿ. ಯಾಕಂದರೆ ಷಷ್ಠಾಧಿಪತಿ ಷಷ್ಠದಲ್ಲಿ ಸಂಚರಿಸ್ತಾನೆ, ಬಲಹೀನಾಗಿದ್ದಾನೆ ಚಂದ್ರ. ಈ ಕಾರಣದಿಂದಾಗಿ ಕಫ, ಕೋಲ್ಡು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆ ಎದುರಾಗುತ್ತೆ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ, ಇದು ತುಂಬ ಸಹಾಯವಾಗುತ್ತೆ. ಮತ್ತು ದುರ್ಗಾ ಕವಚವನ್ನು ಹೇಳ್ಕೊಳ್ಬಹುದು. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಬಹುದು. ಈ ಪ್ರಯತ್ನ ಮಾಡೋದ್ರಿಂದಾಗಿ ಅನುಕೂಲ ಉಂಟಾಗುತ್ತೆ. ಇನ್ನು ಮೀನರಾಶಿಗೋಣ. ಮೀನರಾಶಿಯವರಿಗೆ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ, ಅನ್ಯೋನ್ಯ ಭಾವನೆ ಬರುತ್ತೆ. ವೃತ್ತಿಯಲ್ಲೂ ಅಷ್ಟೇ ಅಧಿಕಾರದ ಬಲ ಇದೆ. ಬುದ್ಧಿ ಚುರುಕಾಗಿ ಆ ಕೆಲಸದಲ್ಲಿ ಹೇಗೆ ನಿಭಾಯಿಸಬೇಕು ಅನ್ನೋ ಕೌಶಲ್ಯ ಅದು ನಿಮಗೆ ಹೊಳೆಯುತ್ತೆ, ಅದು ತುಂಬ ಚೆನ್ನಾಗಿದೆ. ಇದೆಲ್ಲ ತುಂಬ ಚೆನ್ನಾಗಿದೆ. ಅನ್ಯೋನ್ಯವಾಗಿರ್ತೀರ. ಬಾಂಧವ್ಯ ಚೆನ್ನಾಗಿರುತ್ತೆ. ಏನೋ ಒಂದು ಸಹಾಯ ಕೇಳಿದ್ರೆ ಅಣ್ಣ ತಮ್ಮಂದರಲ್ಲಿ ಒಂದು ನಂಟು ಅದು ಚೆನ್ನಾಗಿರ್ತದೆ. ಸೇವಕರು ಸಹಾಯಕರು ಅಷ್ಟೇ, ಏನೋ ಒಂದು ಸಹಾಯ, ನೀವೇನೋ ಒಂದು ಕೆಲಸ ಹೇಳಿದ್ರೆ ಅದನ್ನು ಚೆನ್ನಾಗಿ ನಿಭಾಯಿಸ್ತಕ್ಕಂಥ ಶಕ್ತಿ ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸಾಹಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಯಾವುದೋ ಒಂದು ತುಂಬ ಅಡ್ವೆಂಚರಸ್ ಅಂತೀವಲ್ಲ, ಆ ರೀತಿಯ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಬಲ ಬರೋ ಸಾಧ್ಯತೆ ಚೆನ್ನಾಗಿದೆ. ವಸ್ತು ನಷ್ಟ, ದುಃಖದ ವಾತಾವರಣ ಇರುತ್ತದೆ. ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ಇದು ಹುಷಾರು, ಏಕೆಂದರೆ ಅಷ್ಟಮದ ಮಾಂದಿ ಕಾರಣದಿಂದಾಗಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ನಿಮಗೆ ಶುಕ್ರನ ಸಂಚಾರ ಚತುರ್ಥಕ್ಕೆ ಹೋಗುತ್ತೆ, ತುಂಬ ಒಳ್ಳೆಯದದು. ಮಕ್ಕಳಿಂದ ಅಲ್ಲಿ ಚಂದ್ರ ಪಂಚಮದಲ್ಲಿ ಸಂಚರಿಸ್ತಾನೆ, ದುರ್ಬಲ. ಹೀಗಾಗಿ ಸ್ವಲ್ಪ ಅನಾನುಕೂಲವೂ ಇರ್ತದೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರು. ಆದರೆ ನಿಮಗೆ ಭೂ ವ್ಯವಹಾರಗಳಾಗಬಹುದು, ವಾಹನ ಖರೀದಿಯೋ ಮತ್ತೊಂದೋ ಈ ವಿಚಾರಗಳಲ್ಲಾಗಬಹುದು. ಅದು ಒಂದು ಒಳ್ಳೆಯ ಅನುಕೂಲದ ವಾತಾವರಣ ಇರ್ತದೆ. ಅಂಥದ್ದು ಒಂದು ವಾಹನ ತೊಗೊಂಡ್ಬಿಡೋಣ, ಶ್ರಾವಣ ಮಾಸ ಬಂದಿದೆ, ಹಣವೂ ಬಂದಿದೆ, ಈ ಥರದ ಒಂದು ಆಲೋಚನೆಯೂ ಬಂದುಬಿಡುತ್ತೆ. ಆ ಖರೀದಿ, ಭೂ ಖರೀದಿ, ವಾಹನ ಖರೀದಿ ಇಂಥದ್ದೊಂದು ಆಲೋಚನೆ ಇರ್ತದೆ. ಸ್ವಲ್ಪ ಕಣ್ಣಿನ ಬಾಧೆ ಕಾಡಬಹುದು. ನರಸಂಬಂಧಿ ಸ್ವಲ್ಪ ತೊಂದರೆಗಳಾಗಬಹುದು. ಸ್ವಲ್ಪ ಹುಷಾರು. ಆರೋಗ್ಯದ ಮಟ್ಟಿಗೆ ಗಮನ ತೆಗೆದುಕೊಳ್ಳಿ. ನಾಗ ಕವಚ ಹೇಳ್ಕೊಳ್ಳಿ, ಅದು ತುಂಬ ಸಹಾಯ ಮಾಡುತ್ತೆ. ಸಣ್ಣ ಪುಟ್ಟ ತೊಡಕು ಇದೆಲ್ಲ, ಹೆಚ್ಚಿನ ಆತಂಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶುಕ್ರ ಚತುರ್ಥಕ್ಕೆ ಹೋದರೆ ಸುಖ ಸಮೃದ್ಧವಾಗುತ್ತೆ, ಅದಂತೂ ನಿಜ. ಹೀಗಾಗಿ ಶ್ರಾವಣ ಮಾಸ ಪ್ರಾರಂಭವಾದ ಮೇಲೆ ನಿಮಗೆ ಒಂದು ಸಮಾಧಾನ, ಸೌಖ್ಯ, ಸಂತೋಷ ಕಾಣ್ತೀರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.